ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬಗದಷ್ಟು ಕೂಡ ರಹಸ್ಯಗಳು ಕೂಡ ಬಯಲಾಗ್ತಾ ಇದಾವೆ. ಯಾಕಂದ್ರೆ ಇಲ್ಲಿ ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು ಮತ್ತು ಹೊಯ್ಸಳರು ಕೂಡ ಇಲ್ಲಿ ಆಳ್ವಿಕೆಯನ್ನ ಮಾಡಿದ್ರು. ಹೀಗಾಗಿ ಇಲ್ಲಿ ಸಹ ಆ ಕಾಲದ ಸಾಕಷ್ಟು ಶಿಲೆಗಳು ಮತ್ತು ಆ ಕಾಲದ ಕೆಲವೊಂದಿಷ್ಟು ಮೂರ್ತಿಗಳು ಕೂಡ ಈಗ ಪಂಪ್ ಹೌಸ್ಗಳಲ್ಲಿ ಆಗಿರ್ಬೋದು ಮತ್ತು ಬಾವಿಗಳಲ್ಲಿ ಕೂಡ ಕಾಣ್ತಾ ಇದ್ದಾವೆ. ಸದ್ಯ ನಾವು ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಬಳಗಾನೂರವರ ಎಂಬತಕ್ಕಂಥ ಜಮೀನಿನಲ್ಲಿ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಬಾವಿ ಇದೆ, ಬಾವಿಯಲ್ಲಿಯೂ ಕೂಡ ಒಂದು ಮೂರ್ತಿ ಕೂಡ ಈಗ ಇರ್ತಕ್ಕಂಥದ್ದು ಆ ದೃಶ್ಯದಲ್ಲಿಯೂ ಸಹ ನೋಡ್ತಾ ಇರ್ಬೋದು. ಈ ಒಂದು ಮೂರ್ತಿ ಲಕ್ಷ್ಮೀ ದೇವಿ ಆಗಿರ್ಬೋದು, ಇಲ್ಲಾಂದ್ರೆ ಇದೊಂದು ಸರಸ್ವತಿಯ ಮೂರ್ತಿ ಅನ್ನಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಇದೊಂದು ಬಾವಿ, ಇದು ಕೂಡ ಪ್ರಾಚೀನ ಕಾಲದಲ್ಲಿ ಕಟ್ಟಿಸಿರ್ತಕ್ಕಂಥ ಒಂದು ಬಾವಿ. ಈ ಬಾವಿಯಲ್ಲಿ ಈಗ ಮೂರ್ತಿ ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಸಾಕಷ್ಟು ಕಲ್ಯಾಣ ಚಾಲುಕ್ಯರು ಏನು ಇಲ್ಲಿ ಸಾಕಷ್ಟು ಆಳ್ವಿಕೆಯನ್ನು ಮಾಡಿದ್ರು. ಅವಾಗ ಸಿರಿ ಸಂಪತ್ತು ಕೂಡ ಇತ್ತು. ಇಲ್ಲಿ 101 ಬಾವಿ, 101 ದೇವಸ್ಥಾನಗಳನ್ನ ಇಲ್ಲಿ ಕಟ್ಟಿಸಲಾಗಿತ್ತು. ಅಷ್ಟೇ ಅಲ್ಲದೆ ಅತ್ತಿಮಬ್ಬೆ ಕಾಲದಲ್ಲಿಯೂ ಕೂಡ ಸಾಕಷ್ಟು ಬಾವಿಗಳಿದ್ದು, ಸಾಕಷ್ಟು ಗುಡಿಗಳನ್ನ, ಜೈನ ಬಸದಿಗಳನ್ನ ಕೂಡ ಕಟ್ಟಿಸಿದ್ರು. ಇಂತಹ ಸಾಕಷ್ಟು ಇತಿಹಾಸವನ್ನು ಹೊಂದಿರತಕ್ಕಂಥ ಲಕ್ಕುಂಡಿಯಲ್ಲಿ ಪ್ರತಿಯೊಂದು ಕಡೆಗೆ ಹೋದ್ರೆ ಸಾಕು ಈಗ ಶಿಲೆ ಮತ್ತು ಶಾಸನಗಳಾಗಿರ್ಬೋದು ಮತ್ತು ಈ ರೀತಿಯಾದಂತಹ ಮೂರ್ತಿಗಳು ಕೂಡ ಪತ್ತೆ ಆಗ್ತಾ ಇದಾವೆ. ಇದು ಒಂದು ಪಂಪ್ ಹೌಸಿನಲ್ಲಿ ಇರ್ತಕ್ಕಂಥ ಒಂದು ಬಾವಿಯ ಕಥೆ. ಆದ್ರೆ ಇನ್ನೊಂದು ಕಡೆಯೂ ಕೂಡ ನಾವು ಪಂಪ್ ಹೌಸಿನ ಒಂದು ಕೆಲವೊಂದಿಷ್ಟು ಭಾಗಗಳಲ್ಲಿ ಕೂಡ ಹೋದ್ರೆ ಅಲ್ಲಿಯೂ ಸಹ ಒಂದಷ್ಟು ಏನು ದ್ವಾರಪಾಲಕ ಆಗಿರ್ಬೋದು, ಜೊತೆಗೆ ಕೆಲವೊಂದಿಷ್ಟು ನಾಗರ ಕಲ್ಲುಗಳಾಗಿರ್ಬೋದು ಸೇರಿದಂತೆ ಅನೇಕ ಇಲ್ಲಿ ಶಿಲೆಗಳು, ಶಾಸನಗಳು ಅಷ್ಟೇ ಅಲ್ಲದೆ ಬೇಕಾದಷ್ಟು ಇಲ್ಲಿ ಸಿಗ್ತಾ ಇದಾವೆ. ಸಾಕಷ್ಟು ರಹಸ್ಯಗಳು ಕೂಡ ಈಗ ಬಯಲಾಗ್ತಾ ಇದಾವೆ. ಈ ಒಂದು ಪಂಪ್ ಹೌಸಿನ ಗೋಡೆ ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಇದ್ದಂಥ ಶಿಲೆಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಕಟ್ಟಿ ಇಲ್ಲಿ ಪಂಪ್ ಹೌಸ್ ಅನ್ನ ನಿರ್ಮಾಣ ಮಾಡಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಇದು ಪಂಪ್ ಹೌಸಿನ ಒಂದು ಗೋಡೆ. ಆ ಗೋಡೆಯಲ್ಲೂ ಕೂಡ ದ್ವಾರಪಾಲಕನ ಒಂದು ಏನು ಶಿಲೆ ಇರ್ತಕ್ಕಂಥದ್ದು. ಇದು ಕೂಡ ಒಂದು ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಇಲ್ಲ ಹೊಯ್ಸಳರ ಕಾಲದ ಅನ್ನುವಂಥದ್ದು ಈಗಾಗಲೇ ಇತಿಹಾಸ ತಜ್ಞರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನೊಂದು ಕಡೆ ಈ ಒಂದು ಆ ಕಾಲದಲ್ಲಿ ಕೂಡ ದಾನವಾಗಿ ಕೊಟ್ಟಂತಹ ಬಗ್ಗೆ ಶಿಲೆಗಳನ್ನ ಕೂಡ ಕೆತ್ತನೆ ಮಾಡಿಸಿ ಇಡಲಾಗ್ತಾ ಇತ್ತು. ಅಂದ್ರೆ ಶೈವರಾಗಿರ್ಬೋದು, ಜೊತೆಗೆ ಆಗಿನ ಕಾಲದಲ್ಲಿಯೂ ಕೂಡ ಈ ಒಂದು ಕಾಲದಲ್ಲಿ ಈ ಒಂದು ದಾನದ ಕೊಟ್ಟಂತಹ ಶಿಲೆಗಳನ್ನ ಈ ರೀತಿಯಾಗಿ ಕೆತ್ತನೆ ಮಾಡ್ತಾ ಇದ್ದಾರೆ. ಅಂದ್ರೆ ಈಶ್ವರ ಆಗಿರ್ಬೋದು, ಅದ್ರ ಜೊತೆಗೆ ಅಲ್ಲಿ ನಂದಿ ವಿಗ್ರಹಗಳಾಗಿರ್ಬೋದು, ಜೊತೆಗೆ ಒಂದು ಕೆಲವೊಂದಿಷ್ಟು ಈ ಆಕಾರದ ಇಲ್ಲಿ ಮನುಷ್ಯನ ಸಹ ಕೈ ಮುಳ್ಕೊಂಡು ಈ ರೀತಿಯಾದಂಥದ್ದು. ಜೊತೆಗೆ ಇನ್ನೊಂದು ಇಲ್ಲಿ 2 ಹೆಡೆಯ ನಾಗರ ಒಂದು ಶಿಲೆ ಕೂಡ ಇಲ್ಲೇ ಪತ್ತೆಯಾಗಿರುವಂಥದ್ದು, ನಾಗರ ಕಲ್ಲು ಕೂಡ ಪತ್ತೆಯಾಗಿರುವಂಥದ್ದು ನೋಡ್ತಾ ಇರುವುದು. ಈ ರೀತಿಯಾದಂತಹ ನಾಗರ ಕಲ್ಲು ಸಾಕಷ್ಟು ಇತಿಹಾಸವನ್ನ ಸೃಷ್ಟಿ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಕೆಲವೊಂದಿಷ್ಟು ಈಗ ಉತ್ಖನನ ನಡೆದಂಥ ಸಂದರ್ಭದಲ್ಲಿ ಕೂಡ 2 ನಾಗರ ಕಲ್ಲುಗಳು ಪತ್ತೆಯಾಗಿದ್ದು, ಅದೇ ಮಾದರಿಯಲ್ಲಿ ಈಗ ಮತ್ತೆ ಇಲ್ಲಿ 2 ಹೆಡೆಯ ಒಂದು ನಾಗರ ಒಂದು ಕಲ್ಲು ಕೂಡ ಪತ್ತೆಯಾಗಿದೆ. ಹೀಗಾಗಿ ಇನ್ನೊಂದು ಕಡೆ ಇದೊಂದು ಪಂಪ್ ಹೌಸಿನ ಒಂದು ಗೋಡೆಯಲ್ಲಿ ಇಲ್ಲಿ ಕಿಟಕಿಯಲ್ಲಿ ಕೂಡ ಇಲ್ಲಿ ಒಂದು ಮೂರ್ತಿಯನ್ನ ಸಹ ಇಲ್ಲಿ ಹಾಕಲಾಗಿದೆ. ಇದು ಕೂಡ ಗಣೇಶನ ಮೂರ್ತಿ ಅನ್ನಲಾಗ್ತಾ ಇದೆ. ಆದ್ರೆ ಇದು ಯಾವ ಕಾಲದ್ದು ಎನ್ನುವುದ್ರ ಬಗ್ಗೆ ಸ್ಪಷ್ಟತೆಯನ್ನ ಪುರಾತತ್ವ ಇಲಾಖೆ ಆಗಿರ್ಬೋದು ಮತ್ತು ಇತಿಹಾಸ ತಜ್ಞರು ಕೂಡ ಕೊಡಬೇಕಾಗಿದೆ. ಇದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಕೂಡ ತೋರಿಸ್ತಾ ಹೋಗ್ತೇನೆ. ಏನಂತಂದ್ರೆ ಇಲ್ಲಿ ಸಾಕಷ್ಟು ಈ ಒಂದು ಪಂಪ್ ಹೌಸಿನ ಪ್ರತಿಯೊಂದು ಗೋಡೆಗಳಲ್ಲೂ ಕೂಡ ಸಾಕಷ್ಟು ಇಲ್ಲಿ ಪ್ರಾಚೀನ ಕಾಲದ ಒಂದು ಮೂರ್ತಿಗಳು ಕೂಡ ಇಲ್ಲಿ ಕಾಣ್ತಾ ಇದ್ದಾವೆ. ಇದು ಕೀರ್ತಿ ಮುಖ ಅಂತ ಕರಿತಾರಂತೆ. ಇದಕ್ಕೆ ಕೀರ್ತಿ ಮುಖ ಅಂತ ಕರಿತಾರಂತೆ. ಹೀಗಾಗಿ ಈ ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು, ಇದು ಕೀರ್ತಿ ಮುಖ ಇರೋದ್ರಿಂದ ಇದನ್ನ ಕೆಲವೊಂದಿಷ್ಟು ದೇವಸ್ಥಾನಗಳಲ್ಲಿ ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ಕೆಲವೊಂದಿಷ್ಟು ದೇವಸ್ಥಾನಗಳಲ್ಲಿ ಆಗಿರ್ಬೋದು, ದೇವಾಲಯಗಳಲ್ಲಿ ಅಲಂಕಾರಕ್ಕಾಗಿ ಈ ಒಂದು ಕೀರ್ತಿ ಮುಖಗಳನ್ನ ಇದನ್ನ ರೆಡಿ ಮಾಡಿ ಹಾಕ್ತಾ ಇದ್ರು. ಅಂದ್ರೆ ಇದು ಕೂಡ 12ನೇ ಶತಮಾನದಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಯಾಕಂದ್ರೆ ಇದು ಗ್ರೀನ್ ಸ್ಟೋನ್ ಇರೋದ್ರಿಂದ ಇದು ಹೊಯ್ಸಳರ ಕಾಲದ್ದು ಅನ್ನಲಾಗ್ತಾ ಇದೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಇಲ್ಲಿಯ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಕೂಡ ಇದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಸಾಕಷ್ಟು ಇಲ್ಲಿ ರಹಸ್ಯಗಳು ಕೂಡ ಬಯಲಾಗ್ತಾ ಇದಾವೆ. ಲಕ್ಕುಂಡಿಯ ಪ್ರತಿಯೊಂದು ಕಡೆನೂ ಶಿಲೆಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಮೂರ್ತಿಗಳು ಕೂಡ ಪತ್ತೆ ಆಗ್ತದೆ. ಇದು ಕೂಡ ಪಂಪ್ ಹೌಸ್ನಲ್ಲಿ ಕೂಡ ಪತ್ತೆ ಆಗಿದೆ. ಏನು ಸರ್, ಏನು ಇತಿಹಾಸ ಹೇಳ್ತೀರಿ ಅಂತ ಹೇಳಿ? ಏನು ಸರ್, ನಮ್ಮ ಲಕ್ಕುಂಡಿ 101 ದೇವಸ್ಥಾನ, 101 ಬಾವಿಗಳ ಒಂದು ಏನು ಸ್ಥಾನವಾಗಿತ್ತು, ಅದು ಈಗೆಲ್ಲ ಹೊರಗೆ ಬರ್ತಾ ಇದೆ. ಯಾಕಪ್ಪ ಅಂತಂದ್ರೆ ಅವಾಗಿನ ಹಿರಿಯರಿಗೆ ಸ್ವಲ್ಪ ಇದರದ ಪ್ರಾಚೀನತೆ ಹಾಗೂ ಪ್ರಾಚ್ಯಾವಶೇಷದ ಬಗ್ಗೆ ಅರ್ಥವಾಗಲಾರ್ದ ಕಾರಣ ಅವ್ರು ಬಂದು ಹಿಂಗೆ ಕಟ್ಕೊಂಡಿದ್ದಾರೆ. ಈಗ ಬಂದು ನಾವು ಅವ್ರ ಓನರ್ ಏನಿರ್ತಾರೆ ಅವ್ರಿಗೆಲ್ಲ ತಿಳಿಸಿ ಹೇಳಿದಾಗ ನಮ್ಮೂರು
ಬೆಳಗಲಿ, ಇನ್ನು ನಮ್ಮೂರು ದೊಡ್ಡದಾಗಲಿ, ನಮ್ಗೆ ಸೂಕ್ತ ಅನುಕೂಲ ಮಾಡಿಕೊಡ್ರಿ, ಇವತ್ತು ಒಯ್ಯಿರಿ ಅನ್ನೋದು ಏನು ದೊಡ್ಡ ಮನಸ್ಸು ಎಲ್ಲ ಊರಿನ ಜನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅಭಿನಂದನಾರ್ಹರೇ. ಇದೇನು ದೇವಸ್ಥಾನದ ಮೇಲೆ ಇರುವ ಒಂದು ಕೀರ್ತಿ ಮುಖ, ಮೇಲೆ ನರಸಿಂಹ ಇದ್ದಾರೆ ಕೀರ್ತಿ ಮುಖ, ಅಲ್ಲಿ ಪಕ್ಕ ದ್ವಾರಪಾಲಕ ಇದ್ದಾರೆ. ಹೀಗೆ ಈ ಥರ ಇಂಜನ್ ಮನೆ ಅಂತೇಳಿ ನಮ್ಮ ಆಡು ಭಾಷೆಯಲ್ಲಿ ಇಂಜನ್ ಮನೆ ಅಂತೀವಿ. ತೋಟದ ಮನೆ ಆಗಿರ್ಬೋದು, ಬಾವಿಗಳಲ್ಲಿ ಆಗಿರ್ಬೋದು, ಮನೆಗಳಲ್ಲಿ ಆಗಿರ್ಬೋದು, ಸಾಕಷ್ಟು ಈ ಥರ ಕಟ್ಕೊಂಡಿದ್ದಾರೆ. ಎಲ್ಲರೂ ಗ್ರಾಮಸ್ಥರು ನಮ್ಮಲ್ಲಿ ಇಂತಲ್ಲೇ ಅಂತೇಳಿ ನಮ್ಮನ್ನು ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದಾರೆ. ಅವನ್ನೆಲ್ಲ ಪಟ್ಟಿ ಮಾಡಿ ಅವ್ರಿಗೆ ಸೂಕ್ತ ಒಂದು ಪರಿಹಾರ ಒದಗಿಸಿ ಅವನ್ನೆಲ್ಲ ನಾವು ಕಲೆಕ್ಟ್ ಮಾಡ್ತೀವಿ. ಸಾಕಷ್ಟು ಜನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮುತ್ತು, ರತ್ನ, ಹವಳ, ನಾಣ್ಯಗಳನ್ನು, ಬೆಳ್ಳಿ ನಾಣ್ಯಗಳನ್ನು ಎಲ್ಲ ಅವರೇ ವಾಲಂಟಿಯರಾಗಿ ತಂದು ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಇಷ್ಟು ಜನ ಇದ್ವು, ನೀವು ತಗೋರಿ, ಸರ್ಕಾರ ಸೂಪರ್ದಿ ತಗೋರಿ ಅಂತೇಳಿ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಎಲ್ಲರೂ ಕೊಡ್ತಾ ಇದ್ದಾರೆ ಸರ್. ಈಗ ಇಲ್ಲಿ ಪಂಪೋಸ್ನಲ್ಲಿ ಸಿಕ್ಕಂಥ ಶಿಲೆಗಳು ಯಾವ ಕಾಲದ್ದು ಏನಂತ ಹೇಳಿದ್ರು ಸರ್ ಇಷ್ಟು? ಸರ್ ನಮಸ್ಕಾರ. ಈಗ ಕಲ್ಯಾಣ ಚಾಲುಕ್ಯರು ಮತ್ತು ಹೊಯ್ಸಳರ ಅವಧಿಯಲ್ಲಿರುವಂಥ ಶಿಲಾಶಾಸನಗಳಂತೇಳಿ ಇತಿಹಾಸಕಾರರಿಗೆ ಈಗಾಗಲೇ ನಾನು ಭಾವಚಿತ್ರ ಕಳಿಸಿದೆ. ಅವರೆಲ್ಲ ಡೀಟೇಲ್ಸ್ ಹೇಳಿದ್ರು. ಅಲ್ಲಿರುವಂಥದ್ದು ದಾನ ಶಿಲಾಶಾಸನ ಅಂದರೆ ಅವನು ಜಾಗ ದಾನ ಮಾಡಿರ್ಬೋದು, ದೇವಸ್ಥಾನ ಕಟ್ಟಿಸಿಕೊಟ್ಟಿರ್ಬೋದು, ಅಂಥ ಒಂದು ದಾನ ಶಿಲಾಶಾಸನ ಕೂಡ ಅಲ್ಲಿತ್ತು. ತಾವು ನೋಡಿದ್ರಿ. ಇವು ಎಲ್ಲ ಕಲ್ಯಾಣ ಚಾಲುಕ್ಯರು ಮತ್ತು ಹೊಯ್ಸಳರ ಅವಧಿಯಲ್ಲಿ ತಯಾರಾದಂಥ ಇವೆಲ್ಲ ಪ್ರಾಚ್ಯಾವಶೇಷಗಳು ಸರ್. ಕೆಲವೊಂದು ಕಡೆ ನಾವು ನೋಡ್ತಾ ಇದ್ವಿ, ಅತಿ ಹೆಚ್ಚು ಇಲ್ಲಿ ನಾಗರ ಕಲ್ಲುಗಳು ಕೂಡ ಪತ್ತೆ ಆಗ್ತಾ ಇದಾವೆ. ಏನು ಸರ್ ವಿಶೇಷ ಅಂದ್ರೆ ಇಲ್ಲಿ ಸಾಕಷ್ಟು ನಿಧಿ ಸಂಪತ್ತುಗಳನ್ನ ಕಾಯ್ತಾ ಇತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಲ್ಲೇಖಗಳಾಗ್ತವೆ. ಇಲ್ಲಿ ದಾನ ಕಲ್ಲಿನ ಪಕ್ಕದಲ್ಲಿಯೂ ಕೂಡ ಈಗ 2 ಹೆಡೆಯ ನಾಗರ ಹಾವು ಕೂಡ ಪತ್ತೆ ಆಗಿರತಕ್ಕಂಥದ್ದು. ಮೂರ್ತಿ ಏನು ಹೇಳ್ತೀರಿ ಸರ್? ಸರ್ ಈಗ ಏನು ನಾವು ಧಾರ್ಮಿಕವಾಗಿ ಹೇಳ್ಬೇಕಂದ್ರೆ ನಮ್ಮೆಲ್ಲರ ಧಾರ್ಮಿಕ ಮನೋಭಾವನೆ, ಸರ್ಪ, ನಾಗರ ದೇವರು ಅಂದರೆ ವಿಶೇಷ ಸ್ಥಾನ ಕೊಟ್ಟಿರ್ತೀವಿ. ನಾಗರ ದೇವರು ಏನು ದೇವಸ್ಥಾನದ ಹತ್ತಿರ ಇರ್ಬೋದು, ನಿಧಿ ಸುತ್ತಡ ಇರ್ಬೋದು, ಸರ್ಪಗಾವಲವಾಗಿ ಇರುತ್ತದೆ ಅಂತೇನು ಹೇಳ್ತಾ ಇದ್ದಾರೆ. ನಾವು ಧಾರ್ಮಿಕವಾಗಿ ಹೇಳ್ತೀವಿ. ಆದರೆ ವೈಜ್ಞಾನಿಕವಾಗಿ ಅದು ಅಲ್ಲ ಅಂತೇಳಿ ಸಾಕಷ್ಟು ಜನ ವಾದಿಸ್ತಾರೆ. ಬಟ್ ಏನು ನಮ್ಮ ಲಕ್ಕುಂಡಿಯಲ್ಲಿ ಅನೇಕ ದೇವಸ್ಥಾನಗಳು 7 ಹೆಡೆಯ ಒಂದು ಸರ್ಪದ ನೆರಳಿನಲ್ಲಿ ದೇವಸ್ಥಾನದ ಮೂರ್ತಿಗಳು ಕೂಡ ಸಾಕಷ್ಟಿವೆ. ಹಾಗಾಗಿ ಒಂದು ನಾಗರ ಅಥವಾ ಸರ್ಪದ ಏನು ನಮ್ಮ ಹಿರಿಯರು ಹೇಳೋದ ಪ್ರಕಾರ ಸರ್ಪಗಾವಲು ಇದೇ ಊರಿಗೆ ಇದೆ, ದೇವಸ್ಥಾನಕ್ಕೆ ಇದೆ ಅನ್ನೋದು ಹಿರಿಯರ ಮಾತಿನಿಂದ ನಿಜ ಅನಿಸ್ಬೋದು ಸರ್. ವೈಜ್ಞಾನಿಕವಾಗಿ ಅದು ತಪ್ಪು ಅನಿಸ್ಬೋದು ಸರ್. ವಾಲಂಟರಿ ಆಗಿ ಇವ್ರು ಏನಾರು ಕೊಡ್ತೇನೆ ಅಂತ ಹೇಳಿದಾರೆ ಸರ್? ಇಲ್ಲೆಲ್ಲ ಸಿಕ್ಕಂತ ಶಿಲೆಗಳನ್ನ ಇಲ್ಲಿ ತಂದು ಇಟ್ಕೊಂಡಿದ್ದಾರೆ. ಈಗ ಅವರು ಇಲ್ಲೇ ರೈತಾಪಿ ವರ್ಗ ಸರ್, ಅವ್ರು ಕಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡೋಕೆ ಮಾನ್ಯ ಸಚಿವರಲ್ಲಿ, ಅಧಿಕಾರಿಗಳಿಗೆ ನಾನು ಹೇಳ್ತೀನಿ. ಅವರೆಲ್ಲ ಕನ್ವಿನ್ಸ್ ಆಗಿ ಇವರಂತರೂ ಕೊಡಕ್ಕೆ ಒಪ್ಕೊಂಡಿದ್ದಾರೆ ಸರ್. ಈಗ ನಮಗೇನು ಪರ್ಯಾಯ ವ್ಯವಸ್ಥೆ ಮಾಡಿರಿ, ನಾವು ಬಡವರಿದ್ದೀವಿ, ನಮ್ಗೆ ಕಟ್ಕೊಳಕ್ಕೆ ಒಂದು ಏನಾರ ಅನುಕೂಲ ಮಾಡಿರಿ, ನಾವು ಇವತ್ತು ಒಯ್ಯಿರಿ ಅಂತ ಅನ್ನೋ ಅಷ್ಟು ದೊಡ್ಡ ಮನೋಭಾವನೆ ನಮ್ಮ ಊರಿನಲ್ಲಿ ಬಂದಿದೆಯಲ್ಲ, ನಿಜಕ್ಕೂ ಅಭಿನಂದನಾರ್ಹ ಸರ್. ಇದು ಎಸ್, ಇದೆಲ್ಲವೂ ಕೂಡ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರ ಮಾತಾಗಿರುವಂಥದ್ದು. ಈಗಾಗಲೇ ಪಂಪೋಸ್ಗಳಲ್ಲಿ ಕೂಡ ಸಾಕಷ್ಟು ಶಿಲೆಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಏನು ಸಾಕಷ್ಟು ಏನು ಈ ಪ್ರಾಚೀನ ಕಾಲದ ವಸ್ತುಗಳು ಕೂಡ ಈಗ ಪತ್ತೆಯಾಗಿದ್ದಾವೆ. ಇನ್ನು ಈ ಬಗ್ಗೆ ಕೂಡ ನಾವಾಗಲೇ ಈಗಾಗಲೇ ಪಂಪೋಸಿನ ಮಾಲೀಕರೊಂದಿಗೆ ಮಾತನಾಡಿದ ಅವರು ಕೂಡ ವಾಲಂಟಿಯರಿಯಾಗಿ ಬಂದು ಅವುಗಳನ್ನು ಹಸ್ತಾಂತರ ಮಾಡಲು ಕೂಡ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ಏನು ಬೇಕು ಸೂಕ್ತವಾದ ಪರಿಹಾರವನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.